ಕೇಜ್ರಿವಾಲ್ ಪ್ರತಿಭಟನೆಗೆ ಮಣಿದ ಕೇಂದ್ರ ಸರ್ಕಾರ ಪೊಲೀಸರನ್ನ ರಜೆ ಮೇಲೆ ತೆರಳಲು ಸೂಚನೆ. ಲೆಫ್ಟಿನೆಂಟ್ ಗವರ್ನರ್ ಮಧ್ಯಸ್ಥಿಕೆ ಬಳಿಕ ಧರಣಿ ಹಿಂಪಡೆದ ದೆಹಲಿ ಸಿಎಂ. ದೆಹಲಿಯಲ್ಲಿ ಪೊಲೀಸರು ಆಮ್ ಆದ್ಮಿ ಬೀದಿ ಕಾಳಗ, ಬ್ಯಾರಿಕೇಡ್ಗಳನ್ನು ಮುರಿದ ಆಪ್ ಕಾರ್ಯಕರ್ತರು, ಲಾಠಿಚಾರ್ಜ್ಗೆ ರಾಷ್ಟ್ರ ರಾಜಧಾನಿ ಚೆಲ್ಲಾಪಿಲ್ಲಿ. ಪೊಲೀಸರನ್ನ ಕೊಂದಿದ್ದ ವೀರಪ್ಪನ್ ಸಹಚರರು ಬಚಾವ್, ಅತ್ಯಾಚಾರ ಮಾಡಿ ಕೊಂದಿದ್ದ ಶಿವು ಜಡೆಸ್ವಾಮಿಯೂ ನಿರಾಳ, ನೇಣಿನ ಕುಣಿಕೆಯಿಂದ ತಪ್ಪಿಸಿಕೊಂಡ 7 ಅಪರಾಧಿಗಳು. ಕನಕಪುರ ಅಕ್ರಮ ಗ್ರಾನೈಟ್ ದಂಧೆಯಲ್ಲಿ ಡಿಕೆಶಿ ಕುಟುಂಬ ಭಾಗಿ, ಅಕ್ರಮದ ಬಗ್ಗೆ ಸೋನಿಯಾಗೆ ದಾಖಲೆ, ಸಚಿವರ ವಿರುದ್ಧ ಮತ್ತೆ ಗುಡುಗಿದ ಹಿರೇಮಠ. ಬಿಜೆಪಿಯಲ್ಲಿ ಟಿಕೆಟ್ಗೆ ಶುರುವಾಗಿದೆ ಫೈಟ್, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಮಾಜಿ ಸಿಎಂ ಡಿಸಿಎಂ ಪೈಪೋಟಿ, ಅಶೋಕ್ಗೆ ಸದಾನಂದಗೌಡ ಟಾಂಗ್. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಆಮ್ ಆದ್ಮಿ ಆತ್ಮಾಹುತಿ ದಾರಿ ಹಿಡಿದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂತಂದ್ರೆ ದೆಹಲಿ ಸರ್ಕಾರ ಬೀದಿಯಲ್ಲಿ ಕಳೆದ 40 ಗಂಟೆಗಳ ಕಾಲ ಧರಣಿ ನಡೆಸಿರ್ತಕ್ಕಂಥದ್ದು ಕೊನೆಯ ಹಂತದಲ್ಲಿ ದಿಲ್ಲಿಯ ಪೊಲೀಸರ ಜೊತೆಗೆ ಆಮ್ ಆದ್ಮಿ ಕಾರ್ಯಕರ್ತರು ನಡೆಸಿದಂಥ ಒಂದು ಕಾಳಗ ಇದೆಯಲ್ಲ, ಅದು ಬಹುತೇಕ ಆಮ್ ಆದ್ಮಿಯ ಸರ್ಕಾರ ಅರಾಜಕತೆಯ ಮಾರ್ಗದಲ್ಲಿ ಸಾಗ್ತಾ ಇದೆ ಅನ್ನೋಂಥ ಅನುಮಾನ ಬರ್ತಾ ಇತ್ತು. ಅಂತಿಮವಾಗಿ ಆಮ್ ಆದ್ಮಿ ಸರ್ಕಾರ ಮತ್ತು ಆಮ್ ಆದ್ಮಿ ಕಾರ್ಯಕರ್ತರು ನಡೆಸ್ತಾ ಇದ್ದಂಥ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಕೊನೆಗೂ ಕೂಡ 2 ದಿನಗಳ ಧರಣಿಯನ್ನು ಕೈಬಿಟ್ಟಿರ್ತಕ್ಕಂಥ ಸಿಎಂ ಕೇಜ್ರಿವಾಲ್ ಯಾವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ರು, ಈಗ ಆ ಅಧಿಕಾರಿಗಳನ್ನು ಲೆಫ್ಟಿನೆಂಟ್ ಗವರ್ನರ್ ಅವರೇ ಬಲವಂತದ ರಜೆ ಮೇಲೆ ಕಳಿಸಿದ್ರೆ ಬಹುತೇಕ ಇದು ಆಮ್ ಆದ್ಮಿಯ ಹಾಫ್ ವಿಕ್ಟರಿ ಅಂತ ಹೇಳ್ಬೋದು. ಅಂತಿಮವಾಗಿ ದೆಹಲಿ ಒಂದು ರೀತಿ ಏನಂತಂದ್ರೆ ಅರಾಜಕತೆಯ ವಾತಾವರಣಕ್ಕೆ ಬಲಿಯಾಗಿತ್ತು. ಈಗ ಆಮ್ ಆದ್ಮಿಯ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೆ ನಡೆಸಿದಂಥ ಸಂಘರ್ಷದ ನಂತರ ಆ ಬೇಡಿಕೆ ಈಗ ಏನು ಫಲಪ್ರದ ಆಗಿದೆ. ಆ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಒಪ್ಪಿದೆ. ಮಧ್ಯಸ್ಥಿಕೆಯನ್ನು ವಹಿಸಿದಂಥವರು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಸಿಂಗ್. ಯಾವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು, ಯಾರು ಕಾನೂನನ್ನು ಕೈಗೆತ್ಕೊಂಡು ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಿಲ್ಲ ಅಂಥ ಅಧಿಕಾರಿಗಳನ್ನು ಮನೆ ಕಳಿಸಿ ಅಂತ ಹೇಳಿದ್ರು, ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು. ಈಗ ಅವರನ್ನು ಬಲವಂತವಾಗಿ ರಜೆ ಮೇಲೆ ಕಳಿಸುವ ಮೂಲಕ ಆಮ್ ಆದ್ಮಿಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಕೊನೆಗೂ ಕೂಡ ಮಣಿದಿದೆ ಅಂತ ಹೇಳ್ಬೋದು. ಈಗಾಗಲೇ 2 ದಿನಗಳ ಧರಣಿಯನ್ನು ಕೂಡ ಕೇಜ್ರಿವಾಲ್ ಕೈಬಿಟ್ಟಿದ್ದಾರೆ. ಯಥಾ ಪ್ರಕಾರ ಮತ್ತೆ ತಮ್ಮ ಆಡಳಿತಕ್ಕೆ ಮರಳುತ್ತಾರೆ. ಬಹುತೇಕ 2 ದಿನಗಳ ಕಾಲ ದೆಹಲಿಯಲ್ಲಿ ಏನಾಗ್ತಾ ಇತ್ತು, ಆಮ್ ಆದ್ಮಿ ಕೂಡ ಸಫರ್ ಆದರು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ದೇಶಾದ್ಯಂತ ವ್ಯಾಪಕ ಟೀಕೆಗಳು ಕೂಡ ಬಂತು. ಯಾಕಂತಂದರೆ ಒಂದು ನಿರೀಕ್ಷೆ ಕೂಡ ಇತ್ತು ಆಮ್ ಆದ್ಮಿ ಮೇಲೆ. ಈ ರೀತಿಯಾಗಿ ಒಂದು ಸರ್ಕಾರವೇ ಬೀದಿಗಿಳಿದ್ರೆ ಬಹುತೇಕ ಆಮ್ ಆದ್ಮಿಯ ಭಾವನೆಗಳನ್ನು ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಅಂತಿಮವಾಗಿ ಕೇಂದ್ರ ಸರ್ಕಾರ ಆಮ್ ಆದ್ಮಿಯ ಈ ಒಂದು ಅರಾಜಕತೆಯ ಹೋರಾಟಕ್ಕೆ ವಾಪಸ್ ಅನೇಕ ಬೇಡಿಕೆಗಳು ಕೂಡ, ಅದರಲ್ಲಿ ಪ್ರಮುಖವಾಗಿ ದಿಲ್ಲಿ ಪೊಲೀಸರ ವರ್ಗಾವಣೆ ಇತ್ತು, ಸಸ್ಪೆಂಡ್ ಮಾಡಬೇಕಂತಿತ್ತು. ಅಂತಿಮವಾಗಿ ಅವರನ್ನು ಬಲವಂತ ರಜೆಯನ್ನು ನೀಡೋ ಮೂಲಕ ಅವರಿಗೆ ಹೊರಗಡೆ ಕಳಿಸಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್. ಅಂತ 2 ದಿನಗಳ ಆಮ್ ಆದ್ಮಿಯ ಧರಣಿ ಅಂತ್ಯ ಆಗಿದೆ. ದೆಹಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಸಂಘರ್ಷ ನಡೀತಾ ಇತ್ತು. ಈಗ ಲೆಫ್ಟಿನೆಂಟ್ ಗವರ್ನರ್ ಮಧ್ಯಸ್ಥಿಕೆ ವಹಿಸಿ ಅಂತಿಮವಾಗಿ ಆಮ್ ಆದ್ಮಿಯ ಬೇಡಿಕೆಯನ್ನು ಒಪ್ಪಿದ್ದಾರೆ. ಆದರೆ ಹಾಫ್ ವಿಕ್ಟರಿ ಅಂತ ಹೇಳ್ತಾ ಇದ್ದೇನೆ. ಆದರೆ ಆಮ್ ಆದ್ಮಿ ಹೇಳ್ತಾ ಇದೆ, ನಮಗೆ ಜಯ ಸಿಕ್ಕಿದೆ, ನಾವು ಹೋರಾಟವನ್ನು ಕೈ ಬಿಡ್ತಾ ಇದ್ದೀವಿ, ಧರಣಿಯನ್ನು ಅಂತ್ಯಗೊಳಿಸ್ತಾ ಇದ್ದೀವಿ, 5 ಪೊಲೀಸರನ್ನ ರಜೆ ಮೇಲೆ ಕಳಿಸುವಂಥ ಒಂದು ತೀರ್ಮಾನ ಏನು ಹೊರಬಿದ್ದಿದೆ, ಅದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಅನ್ನುವಂಥ ಮಾತನ್ನು ದೆಹಲಿಯ ಸಿಎಂ ಕೇಜ್ರಿವಾಲ್ ಹೇಳಿದ್ದಾರೆ. ಪ್ರತಿಭಟನೆ ನಂತರ ಸಿಎಂ ಕೇಜ್ರಿವಾಲ್ ಏನು ಹೇಳಿದೆ ನೋಡೋಣ ಬನ್ನಿ. दिल्ली में जब भी कोई भी मामला होता था तो अक्सर कहा जाता था दिल्ली पुलिस तो दिल्ली सरकार के कंट्रोल में नहीं है, कुछ नहीं किया जा सकता। इन तीनों मामलों में दोषी पुलिस वालों के खिलाफ कार्रवाई हो, हम ये चाहते थे। एलजी महोदय ने इन तीनों मामले में न्यायिक जांच जुडिशियल इंक्वायरी ऑर्डर की, लेकिन हमारा कहना था कि जब तक उस इलाके के पुलिस अधिकारी जिन पे शक है उन्हें नहीं हटाया जाएगा, तब तक जुडिशियल इंक्वायरी हो कैसे सकती है। इसलिए हमारी स्पेसिफिक मांग थी कल कि इन तीनों मामलों में पुलिस अधिकारियों को जब तक जांच चल रही है तब तक हटाया जाए। आज मुझे कहते हुए खुशी है कि आज दिल्ली के लोगों की जीत हुई है।
ಸೊ ಅಂತೂ ಇಂತೂ ಕೊನೆಗೂ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿಯ ಒಂದು ಧರಣಿಯ ಹಿಂದಕ್ಕೆ ಪಡ್ಕೊಳ್ಳಲಾಗಿದೆ. ಬಹುತೇಕ ಈ ಒಂದು ಅರಾಜಕತೆಯ ಹೋರಾಟದ ಮೂಲಕನಾದರೂ ಕೂಡ ನಾವು ಬೇಡಿಕೆಯನ್ನು ಈಡೇರಿಸ್ಕೊಳ್ತೀವಿ ಅನ್ನುವಂಥ ಒಂದು ಸಂದೇಶ ಆಮ್ ಆದ್ಮಿ ಕಳಿಸಿದ್ದಾರೆ. ಬಹುತೇಕ ಒಂದು ಚೀಫ್ ಪ್ರೊಟೆಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಅನ್ನುವಂಥ ಪ್ರಶ್ನೆ ಕೂಡ ಈಗಿದೆ. ಅಲ್ಲಿ ಕಳೆದ 2 ದಿನಗಳಿಂದ ಇಡೀ ಒಂದು ಹೋರಾಟದ ಒಂದು ವಾತಾವರಣ, ಅಲ್ಲಿನ ಬೆಳವಣಿಗೆಗಳನ್ನು ನೋಡ್ಕೊಂಡು ಬಂದಂಥ ನಮ್ಮ ದೆಹಲಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಕಳೆದ 2 ದಿನಗಳಿಂದ ದೆಹಲಿಯ ಹಾದಿ ಬೀದಿಯಲ್ಲಿ ಒಂದು ರೀತಿ ಬೀದಿ ಕಾಳಗ, ಇವತ್ತು ಸಂಜೆ ನೋಡ್ತಾ ಇದ್ದೀವಿ ಪೊಲೀಸರು ಮತ್ತು ಆಮ್ ಆದ್ಮಿ ಕಾರ್ಯಕರ್ತರ ಮಧ್ಯೆ ಯಾವ ರೀತಿ ಸಂಘರ್ಷ ನಡೀತಾ ಇದ್ದು, ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿ ಬ್ಯಾರಿಕೇಡ್ಗಳನ್ನು ತಳ್ಳಿ ಹೊರಗೆ ಬಂದಿರತಕ್ಕಂಥ ಆಮ್ ಆದ್ಮಿ ಕಾರ್ಯಕರ್ತರ ಮೇಲೆ ಪೊಲೀಸರು ಕೂಡ ಅಮಾನ್ಯವಾಗಿ ಲಾಠಿ ಚಾರ್ಜ್ ನಡೆಸಿದ್ರು. ಬಹುತೇಕ ಇದು ಆಮ್ ಆದ್ಮಿಯ ಅರಾಜಕತೆ ಹೋರಾಟಕ್ಕೆ ಸಿಕ್ಕ ಗೆಲುವು ಅಂತ ತಾವು ಹೇಳ್ತೀರಾ? ಲಕ್ಷ್ಮಣ್, ಇದು ಜಯ ಅಥವಾ ಅಪಜಯ ಅನ್ನುವುದಕ್ಕಿಂತ ಮಧ್ಯಮ ಹಾದಿ ಅನ್ನು ಅನುಸರಿಸಲಾಗಿದೆ. ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಮಾಧ್ಯಮಗಳ ವಿರೋಧ ಮತ್ತು ಜನಸಾಮಾನ್ಯರ ಕೆಳಮಟ್ಟದ ಅಸಮಾಧಾನದ ಕಾರಣದಿಂದ ಈ ಒಂದು ಹೋರಾಟವನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕಿತ್ತು. ಆಮ್ ಆದ್ಮಿ ಪಕ್ಷದಲ್ಲೇ ಕೆಲ ತಳಮಳ ಕಂಡು ಬರ್ತಾ ಇತ್ತು. ಹೊಸದಾಗಿ ಜಾಯ್ನ್ ಆದವರು ಕೂಡ ಇದನ್ನು ವಿರೋಧಿಸ್ತಾ ಇದ್ರು. ಇನ್ನೊಂದು ಕಡೆ ಗಣರಾಜ್ಯೋತ್ಸವ ಪರೇಡ್ನ ಲಕ್ಷ್ಯದಲ್ಲಿಟ್ಕೊಂಡು ದೆಹಲಿ ಪೊಲೀಸರಿಗೂ ಕೂಡ ಈ ಒಂದು ಧರಣಿಯನ್ನು ಶಾಂತವಾಗಿ ಮುಗಿಸ್ಬೇಕಿತ್ತು, ಇನ್ನೊಂದು ಹೈ ಡ್ರಾಮಾಕ್ಕೆ ಅವಕಾಶ ಕೊಡದೆ. ಆ ಕಾರಣದಿಂದ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬರಲಾಯಿತು. ಲೆಫ್ಟಿನೆಂಟ್ ಗವರ್ನರ್ ಸತತವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದರು. ಅಂತಿಮವಾಗಿ ಅರವಿಂದ್ ಕೇಜ್ರಿವಾಲ್ ಸಸ್ಪೆನ್ಷನ್ ಕೇಳ್ತಾ ಇದ್ರು. ಲೆಫ್ಟಿನೆಂಟ್ ಗವರ್ನರ್ ಆ ಇಬ್ಬರೂ ಪೊಲೀಸ್ ಅಧಿಕಾರಿಗಳನ್ನು ಬಲವಂತದ ರಜೆ ಮೇಲೆ ಕಳಿಸಲು ಒಪ್ಪಿಗೆ ನೀಡಿದ ನಂತರ ಅರವಿಂದ್ ಕೇಜ್ರಿವಾಲ್ ತಮ್ಮ ಧರಣಿಯನ್ನು ಅಂತ್ಯಗೊಳಿಸಿದ್ದಾರೆ. ಜಯ ಅಪಜಯದ ಪ್ರಶ್ನೆಗಿಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಹೇಗೋ ಈ ಧರಣಿಯನ್ನು ಅಂತ್ಯಗೊಳಿಸಬೇಕಿತ್ತು. ಆ ಕಾರಣದಿಂದ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಮಧ್ಯಮ ಮಾರ್ಗಕ್ಕೆ ಬಂದು ಧರಣಿಯನ್ನು ಕೊನೆಗೂ ಅಂತ್ಯಗೊಳಿಸಲಾಗಿದೆ. ಎಸ್, ಅಂದ್ರೆ ಮಧ್ಯಮ ಮಾರ್ಗದ ಗೆಲುವು ಅಂತ ಹೇಳ್ತಾರೆ. ಒಂದು ರೀತಿ ಲೆಫ್ಟಿನೆಂಟ್ ಗವರ್ನರ್ ಮಧ್ಯ ಪ್ರವೇಶ ಮಾಡಿದ್ರಿಂದಾಗಿ ಕೇಂದ್ರ ಮತ್ತು ದೆಹಲಿ ಸರ್ಕಾರದ ನಡುವಿನ ಸಂಘರ್ಷ ಸದ್ಯಕ್ಕೆ ತಾತ್ಕಾಲಿಕ ನಿಂತು ಹೋಗಿದೆ ಅಂತ ಅರ್ಥನಾ? ನಿಶ್ಚಿತವಾಗಿ ಅರವಿಂದ್ ಕೇಜ್ರಿವಾಲ್ ಇದು ದೊಡ್ಡ ಮಟ್ಟದ ಒಂದು ಆಂದೋಲನವಾಗಬಹುದು ಅಂತಕ್ಕಂಥದ್ದು. ಯಾಕಂದರೆ ಹಿಂದೆ ಅಣ್ಣಾ ಹಜಾರೆ ಅವರ ಬಂಧನದ ನಂತರ ಅವರನ್ನು ತಿಹಾರ್ ಜೈಲಿನಲ್ಲಿ ಹೇಗಿಡಲಾಗಿತ್ತೋ ಅದೇ ರೀತಿಯಲ್ಲಿ ಒಂದು ಜನವರಿ 26ರವರೆಗೆ ಒಂದು ದೊಡ್ಡ ಆಂದೋಲನವಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಸ್ವಲ್ಪ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ರ ಪ್ಲಾನ್ ಬ್ಯಾಕ್ ಫೈರ್ ಆಯಿತು ಅನಿಸುತ್ತೆ. ಮಾಧ್ಯಮಗಳು, ಜನಸಾಮಾನ್ಯರು ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸಿದ ನಂತರ ಅರವಿಂದ್ ಕೇಜ್ರಿವಾಲ್ ಕೂಡ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಒಂದು ಬೇಡಿಕೆಯನ್ನು ಒಪ್ಪಿಕೊಂಡಂತೆ ಮಾಡ್ತಾ ಇದೆ. ಆ ಕಾರಣದಿಂದ ಕೊನೆಗೂ ಧರಣಿ ಅಂತ್ಯಗೊಂಡಿದೆ. ಆಮ್ ಆದ್ಮಿಯ ಪ್ರತಿಭಟನೆಯ ನಂತರ ದೆಹಲಿಯ ಆಮ್ ಆದ್ಮಿ ಸ್ವಲ್ಪ ಮಟ್ಟಿಗೆ ನಿರಾಳಗೊಂಡಿದ್ದಾನೆ. ಎಸ್ ಪ್ರಶಾಂತ್, ಧನ್ಯವಾದ ಹೆಚ್ಚಿನ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಪ್ರಶಾಂತ್, ಕಳೆದ 2 ದಿನಗಳಿಂದ ಆಮ್ ಆದ್ಮಿ ಮತ್ತು ದೆಹಲಿ ಪೊಲೀಸರ ನಡುವಿನ ಸಂಘರ್ಷ ಮತ್ತು ಯಾವ ರೀತಿ ತಿರುವನ್ನು ಪಡ್ಕೊಳ್ತಾ ಇದ್ದು ಅದರ ಬಗ್ಗೆ ಅಲ್ಲಿಯ ನೇರವಾದಂಥ ಅನೇಕ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ರು. ಸೊ ನಾನು ಈ ಚರ್ಚೆಯನ್ನು ಮತ್ತೆ ಕೈ ಎತ್ಕೊಳ್ತೇನೆ. ನಿನ್ನೆ ಕೂಡ ಆಮ್ ಆದ್ಮಿಯೋ ಅರಾಜಕತೆಯೋ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಚರ್ಚೆಗೆ ಎತ್ಕೊಂಡಿದ್ದೆ. ಇವತ್ತು ಕೂಡ ಆಮ್ ಆದ್ಮಿ ಆತ್ಮಾಹುತಿ ದಾರಿ ಹಿಡಿತಾ ಇದೆ, ಒಂದು ಜಿನೈನಾದಂಥ ರೀಸನ್ ಇಟ್ಕೊಂಡು ಆತ್ಮಾಹುತಿಯ ದಾರಿಯಲ್ಲಿ ಸಾಕ್ತಾ ಇದೆ ಅನ್ನೋಂಥ ಪ್ರಶ್ನೆ ಇದೆ. ಬಹುತೇಕ ನನ್ನ ಇವತ್ತಿನ ಪ್ಯಾನಲಿಸ್ಟ್ ಜೊತೆ ಚರ್ಚೆ ಮಾಡ್ತೇನೆ. ಜೊತೆಗೆ ಏನು JDSನ ವಕ್ತಾರ ನಾಯಕರಾದಂಥ ರಮೇಶ್ ಬಾಬು ಇದ್ದಾರೆ. ರಮೇಶ್ ಅವರು ಕಾರ್ಯಕ್ರಮ ಸ್ವಾಗತ. ಕಾಂಗ್ರೆಸ್ ಹಿರಿಯ ನಾಯಕರಂತ BA ಹಸನಬ್ ಇದ್ದಾರೆ. ಹಸನಬ್ ನಿಮಗೂ ಸ್ವಾಗತ. ಹಾಗೆಯೇ ಲೋಕಸತ್ತಾ ಪಕ್ಷ ನಾಯಕರಂತ ರವಿಕೃಷ್ಣ ರೆಡ್ಡಿ ಇದ್ದಾರೆ. ರವಿಕೃಷ್ಣ ನಿಮಗೂ ಸ್ವಾಗತ. ಹಾಗೆ ಆಮ್ ಆದ್ಮಿ ಪಕ್ಷ ನಾಯಕರಂತ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್ ನಿಮಗೂ ಸ್ವಾಗತ. ಹಾಗೆಯೇ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡುವಂಥ ಹಿರಿಯ ವಕೀಲರಂತ BV ಆಚಾರ್ಯ ಕೂಡ ನಮ್ಮ ಜೊತೆಗಿದ್ದಾರೆ. ಆಚಾರ್ಯ ನಿಮ್ಗೆ ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ನಾನು ಚರ್ಚೆಯನ್ನು ಮುಂದಿನ ನಂತರ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.